ಇವಾಗ ಇನ್ ಧಾರವಾಡದಲ್ಲಿ ಕೃಷಿ ಮೇಳ ಏನ್ ನಡೀತಾ ಇದೆ ಅದ್ರಲ್ಲಿ ನಮ್ ಸ್ಟಾಲ್ ಅಲ್ಲಿ ಏನಂತಂದ್ರೆ ಇವಾಗ ನಾವು ಇನ್ಸೆಕ್ಟ್ ಇಂದ ಫುಡ್ ನ ಪ್ರಿಪೇರ್ ಮಾಡಿ ಇಟ್ಟಿದೀವಿ. ಸೊ ಇದ್ರಲ್ಲಿ ಏನಂತಂದ್ರೆ ನಾವು ಡೈಲಿ ಹೆಂಗೆ ರೈಸ್ ನ ಕನ್ಸ್ಯೂಮ್ ಮಾಡ್ತೀವಿ ಅಂದ್ರೆ ನಮ್ಗೆ ಡೈಲಿ ಫುಡ್ ಅಲ್ಲಿ ನಮ್ಗೆ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಅಡಿಷನಲ್ ಆಗಿ ನಮ್ಗೆ ಸಪ್ಲಿಮೆಂಟ್ಸ್ ಬೇಕಾಗಿರುತ್ತೆ. ಸೊ ಆತರ ನಾವೇನಾದ್ರು ಅಡಿಷನಲ್ ಆಗಿ ತಗೋಬೇಕು ಪ್ರೋಟೀನ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಾವೀಗ ಇನ್ಸೆಕ್ಟ್ಸ್ ಯೂಸ್ ಮಾಡ್ಕೋಬಹುದು. ಅಂತಂದ್ರೆ ಅದ್ರ ಎಲ್ಲಾ ಇನ್ಸೆಕ್ಟ್ಸ್ ನಾವು ತಿನ್ನಕ್ಕಾಗಲ್ಲ, ಓನ್ಲಿ ಕೆಲವೊಂದು ಇನ್ಸೆಕ್ಟ್ಸ್ ಮಾತ್ರ ನಾವು ತಿನ್ಬಹುದು. ಅಂದ್ರೆ ಅದ್ರ ಮೇಲೆಲ್ಲ ಆಲ್ರೆಡಿ ರಿಸರ್ಚ್ ಆಗಿದೆ. ಸೊ ಆತರ ಇನ್ಸೆಕ್ಟ್ಸ್ ನಾವು ತಿನ್ಬಹುದು. ಅದ್ರಲ್ಲಿ ನಮ್ಗೆ ಏನಂದ್ರೆ ಗ್ರಾಸ್ ಸೂಪರ್ ಆಗಿರ್ಬೋದು, ಇದು ಏನಪ್ಪಾ ಇದು ರೇಷ್ಮೆ ಹುಳ ಪ್ಯೂಪ ಆಗಿರ್ಬೋದು. ಸೊ ಆತರ ಇನ್ಸೆಕ್ಟ್ಸ್ ನಾವು ಕನ್ಸ್ಯೂಮ್ ಮಾಡಬಹುದು. ಅದು ಆಲ್ರೆಡಿ ರಿಸರ್ಚ್ ಕೂಡ ಆಗಿದೆ, ಅಪ್ರೂವಲ್ ಕೂಡ ಆಗಿದೆ. ಸೊ ಆತರ ಇನ್ಸೆಕ್ಟ್ ನಾವು ಫುಡ್ ಮುಖಾಂತರ ತಿನ್ಬೋದು ಅಂತ ನಾ ಹೇಳ್ತೀನಿ. ಅಂದ್ರೆ ಇವಾಗ ಚೀನಾದಾಗೆಲ್ಲ ಆಗಿರ್ಬೋದು ಆಲ್ಮೋಸ್ಟ್ ಇವಾಗ ಅದನ್ನ ಫುಡ್ ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಇವಾಗ ಇಂಡಿಯಾದಲ್ಲೂ ಕೂಡ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಲೈಕ್ ಇನ್ ಕೇರಳ ಆಗಿರ್ಬೋದು, ಮತ್ತೆ ಬಿಹಾರ್ ಅಂಡ್ ಶಿವಮೊಗ್ಗದಲ್ಲೂ ಕೂಡ ಇವಾಗ ಇನ್ಸೆಕ್ಟ್ ಫುಡ್ ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ನಾವೇನ್ ಕೃಷಿ ಮೇಳ ಮಾಡ್ತಾ ಇದೀವಿ ಅದ್ರಲ್ಲಿ ನಾವು ಪ್ರಿಪೇರ್ ಮಾಡಿರೋ ಫುಡ್ ಅಲ್ಲಿ ಮೇನ್ ಆಗಿ ಅಂದ್ರೆ ಈ ಸಿಲ್ಕ್ವಾರ್ಮ್ ಪೀಪಲ್ ಡ್ರೈ ಅಂತ ಸಿಲ್ಕ್ವಾರ್ಮ್ಸ್ ನ ಯೂಸ್ ಮಾಡ್ಕೊಂಡು ನಾವು ಮಾಡಿರೋದು ಇದು ಸಿಲ್ಕ್ವಾರ್ಮ್ ಪೀಪಲ್ ಡ್ರೈ. ಈ ಕಡೆ ಬಂದ್ರೆ ಇದು ಮಿಕ್ಸ್ಡ್ ಇನ್ಸೆಕ್ಟಿಕಾ ಅಂತ. ಅಂಡ್ ದೆನ್ ಅದ್ ಬಿಟ್ರೆ ನೆಕ್ಸ್ಟ್ ಅದು ಇಲ್ಲಿ ಕಾರ್ಪೆಂಟರ್ ಬೀ ಡ್ರೈ ಅಂತ. ಅದು ಬಿಟ್ರೆ ನೆಕ್ಸ್ಟ್ ಅಲ್ಲಿ ಈ ಕಡೆ ಬಂದ್ರೆ ಇಲ್ಲಿ ರೈನೋಸರ್ಸ್ ಬೀಟಲ್ ಯೂಸ್ ಮಾಡ್ಕೊಂಡು ಮಾಡಿರೋದು ಇದು ರೈನೋಸರ್ಸ್ ಬೀಟಲ್ ಟಿಕ್ಕಾ ಅಂತ. ಇಲ್ಲಿ ಬಂದ್ರೆ ಇದು ಗ್ರಾಸ್ ಹಾಪರ್ ಬರ್ಗರ್ ಅಂತ ಮಾಡಿರೋದು, ಗ್ರಾಸ್ ಹಾಪರ್ ಯೂಸ್ ಮಾಡ್ಕೊಂಡು ಮಾಡಿದೀವಿ. ಅದು ಈ ಕಡೆ ಬಂದ್ರೆ ಸಿಲ್ಕಾಮ್ ಪೀಪಲ್ ಟಿಕ್ಕಾ ಅಂತ ಮಾಡಿರೋದು. ಇದು ನೋಡಿ ಇಲ್ಲಿ ಪೀಪಲ್ ಇದು ಬಂಬಲ್ ಬೀಸ್ ಮಾಡ್ಕೊಂಡು ಇದನ್ನ ನಾವು ಕಪ್ ಕೇಕ್ ಅಂತ ಪ್ರಿಪೇರ್ ಮಾಡಿರೋದು. ಸೊ ಈ ತರ ನಾವು ಫುಡ್ ಅಂದ್ರೆ ಇವಾಗ ಜನಗಳಿಗೆ ನಾವು ಡೈರೆಕ್ಟ್ ಆಗಿ ಇನ್ಸೆಕ್ಟ್ಸ್ ತಿನ್ನು ಅಂತ ಹೇಳಿದ್ರೆ ಅವ್ರು ತಿನ್ನೋದಿಲ್ಲ. ಸೊ ಹಂಗಾಗಿ ನಾವೇನ್ ಮಾಡ್ತೀವಿ ಸ್ವಲ್ಪ ಪ್ರೊಸೆಸ್ಡ್ ಫುಡ್ ಲೈಕ್ ಅಂದ್ರೆ ಇವಾಗ ಈ ತರ ಬರ್ಗರ್ ಆಗ್ಲಿ ಅದ್ರ ಜೊತೆ ಇವಾಗ ಇಟ್ಕೊಟ್ರೆ ಜನಗಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಒಂದು ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ನಾವು ಮಾಡಿರೋಂತ ಫುಡ್ ಇದೆ.